ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಮ್ಮ ಹೀಗೆ ಮಾಡ್ತಾರೆ. ನಂಗೆ ಈ ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಒಂದು ಚಿಕ್ಕ ಲೋಟದಲ್ಲಿ ಒಂದು ಗ್ಲಾಸ್ ಬೇಳೆಗೆ 2 ಗ್ಲಾಸ್ ವಾಟರ್ ಹಾಕಿ ಕುಕ್ಕರಲ್ಲಿ ಮೆತ್ತಗೆ ನುಣ್ಣಗೆ, ಅಷ್ಟೊಂದು ನುಣ್ಣಗೆ ಏನು ಬೇಕಾಗಿಲ್ಲ, ನಾರ್ಮಲಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಆದಮೇಲೆ ತರಕಾರಿ ನೋಡಿ ಎಷ್ಟೊಂದು ತೊಗೊಂಡಿದ್ದೀನಿ. ನಮ್ಮಮ್ಮ ಇಷ್ಟೊಂದು ತರಕಾರಿ ಹಾಕಲ್ಲ, ಬಟ್ ನನಗೆ ತರಕಾರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ. ತರಕಾರಿ ತಿಂದರೆ ಒಳ್ಳೆಯದೇ ಅಲ್ವಾ. ನಾನು ಹೀರೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ಮುಲ್ಲಂಗಿ, ಬೀನ್ಸ್ ಮತ್ತು ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ ಹಾಕಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೀರೆಕಾಯಿನೂ ಹಾಕಿದ್ದೆ, ಚೆನ್ನಾಗಿರುತ್ತೆ ನೋಡಿ. 1 ಗ್ಲಾಸ್ ಬೇಳೆಗೆ 2 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ ಅಲ್ವಾ. ಸ್ವಲ್ಪ ಆದಮೇಲೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ತರಕಾರಿ ಜೊತೆಗೆ ಕರಿಬೇವು ಒಂಚೂರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ವಿಸಿಲ್ಸ್ ಬಂದರೆ ಸಾಕು. ಹೈ ಫ್ಲೇಮಲ್ಲಿ 2 ವಿಸಿಲ್ಸ್, ಲೋ ಫ್ಲೇಮಲ್ಲಿ ಇದ್ದರೆ 1 ವಿಸಿಲ್ ಈಸ್ ಎನಫ್. ತರಕಾರಿ ಎಲ್ಲ ಬೇಗನೆ ಬೇಯುತ್ತೆ. ಯಾಕಂದರೆ ನಾರ್ಮಲಾಗಿ ಬೇಯಿಸೋದು ಒಂದು 10 to 15 ಮಿನಿಟ್ಸ್ ಆಗುತ್ತೆ. ಕುಕ್ಕರಲ್ಲಿ ಒಂದು 2 ಮಿನಿಟ್ಸ್ಗೆ ಬೇಯುತ್ತೆ. ನೋಡಿ ಎಷ್ಟೊಂದು ತರಕಾರಿ ಇದೆ. ಈ ಥರ ತರಕಾರಿ ಜಾಸ್ತಿ ಹಾಕ್ಕೊಂಡು ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗುತ್ತೆ ಮರಿದೆ ಕಮೆಂಟ್ ಮಾಡಿ. ಒಂಚೂರು ರಾ ಸಾಲ್ಟೇ ಹಾಕ್ತಾಯಿದ್ದೀನಿ, ಯಾಕಂದರೆ ಕಲ್ಲುಪ್ಪು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೇದಂತಾರೆ. ಸೊ ಹಾಗಾಗಿ ಫೈನಲಾಗಿ ಟೊಮೆಟೊ ಹಾಕ್ಬಿಟ್ಟು ನಾನು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ಸ್ ಆದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ನೆನೆ ಹಾಕಿದ್ದೆ. ಆದಮೇಲೆ ಆ ಹುಣಸೆಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಟ್ಟು ನೀರೆಲ್ಲ ಹಿಂಡ್ಕೊಂಬಿಟ್ಟು ಹುಣಸೆ ಹುಳಿ ಮಾಡಿಕೊಂಡು ಅದಕ್ಕೇ ಸಾಂಬಾರು ಪುಡಿ. ನಾನು ಮೈಸೂರಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೆ, ಮರದ್ದು ಅಂದೆ ಅಲ್ವಾ, ಸ್ಪೂನ್ ನಿಮಗೆ ಶೇರ್ ಮಾಡಿದ್ದೆ ನೋಡಿ. ಆ ಹುಳಿಯಲ್ಲೇ ಸಾಂಬಾರು ಪುಡಿ, ಇದು ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿ. ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿನೇ ನಂಗೆ ಇಷ್ಟ ಆಗುತ್ತೆ. MTR ಸಾಂಬಾರೆಲ್ಲನೂ ಚೆನ್ನಾಗಿರುತ್ತೆ, ಬಟ್ ಇದೊಂಥರ ತುಂಬ ಟೇಸ್ಟಾಗಿ ಅನಿಸುತ್ತೆ ನನಗೆ. ನಾನು ಇದಕ್ಕೇನು ಯಾವುದೇ ಥರ ಖಾರ, ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ. ಇದೇ ರೀತಿ ಚೆನ್ನಾಗಿರುತ್ತೆ ನೋಡಿ. ಈಗ ತರಕಾರಿನೂ ಎಲ್ಲನೂ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ತರಕಾರಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿಲ್ಲ, ಸ್ವಲ್ಪ ತರಿ ಆಗೇ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಸಾಫ್ಟಾಗಿ ಇದ್ರೇನು ಚೆನ್ನಾಗಿರುತ್ತೆ. ನನ್ನ ಮಗು 1 ವೀಕು ಜಾಸ್ತಿ ತರಕಾರಿ ತಿನ್ನೋದಿಲ್ಲ. ಅವ್ನಿಗೆ ಏನು ಮಾಡ್ತೀನಿ ಅಂದರೆ ಈ ಥರ ಸಾಂಬಾರಲ್ಲೇ ಹಾಕಿರ್ತೀನಲ್ವ, ಅದನ್ನು ಕಿವುಚ್ಬಿಟ್ಟು ಹಂಗೆ ಫೀಡ್ ಮಾಡಿಬಿಡ್ತೀನಿ. ಹಂಗಾದ್ರೆ ಅವ್ನಿಗೆ ಗೊತ್ತಾಗಲ್ಲ, ಅನ್ನ ಸಾಂಬಾರು ಜೊತೆ ಅದನ್ನು ತಿನ್ಕೊಂಡ್ಬಿಡ್ತಾನೆ. ಸೊ ಇವಾಗ ಹುಣಸೆ ಹುಳಿ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಳ್ಳಿಸ್ಕೊಂಡು ಆದಮೇಲೆ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ನೀವು ಸಾಂಬಾರಿಗೆ ಯಾವ ರೀತಿ ಕೊಡ್ತೀರಾ, ನಾನು ಯಾವ ರೀತಿ ಒಗ್ಗರಣೆ ಕೊಡ್ತೀನಿ ಅಂತ. ಇದಕ್ಕೆ ನಾನು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ, ಯಾಕಂದರೆ ನಮ್ಮಮ್ಮ ಸಾಂಬಾರಿಗೆಲ್ಲ ಬೆಳ್ಳುಳ್ಳಿ ಹಾಕಲ್ಲ. ಸೊ ಹಾಗಾಗಿ ನಂಗೆ ಈ ಥರ ಸಾಂಬಾರು ಅಂದ್ರೇ ಇಷ್ಟ. ನಾರ್ಮಲಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಬೆಲ್ಲ ಅದು ಇದು ಹಾಕಿ ಒಗ್ಗರಣೆ ಕೊಡ್ತಾರೆ. ನಂಗೆ ಅದೆಲ್ಲ ಸುಮ್ಮನೆ ತಿನ್ನಬೇಕು, ಆ ಥರ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಅದು. ಬಟ್ ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಯಾವ ರೀತಿ ಕಾಣ್ತಾ ಇದೆ ಸಾಂಬಾರು, ಘಮ ಘಮ ಅಂತ ಇತ್ತು, ತುಂಬ ಅಂದರೆ ತುಂಬ ಫ್ಲೇವರ್ ಆಗಿತ್ತು. ಒಗ್ಗರಣೆಗೆ ಒಂಚೂರು ಆಯಿಲ್ ಇಟ್ಟಿದ್ದೀನಿ, ಒಂಚೂರು ಸಾಸಿವೆ ಮತ್ತು ಕರಿಬೇವು, ಹಿಂಗೂ ಹಾಕಬೇಕು. ನಾನು ಹಿಂಗೂ ಹಾಕೋದು ಇಲ್ಲಿ ಮರ್ತೋದೆ, ಅದಕ್ಕೆ ಮೇಲೇ ಸಾಂಬಾರು ಮೇಲೇ ಉದುರಿಸ್ಬಿಟ್ಟೆ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ನಾನು ಯಾವ ರೀತಿ ತಿಂತೀನಿ ಸಾಂಬಾರನ್ನ ಅಂತಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಷ್ಟೇ, ನಾನು ಒಗ್ಗರಣೆಗೆ ಏನೂ ಹಾಕಿಲ್ಲ, ಸಾಸಿವೆ ಮತ್ತು ಕರಿಬೇವು ಅಷ್ಟೇ. ಇದಕ್ಕೆ ಬೆಳ್ಳುಳ್ಳಿ ಅದೆಲ್ಲ ಹಾಕೋ ಹಾಗೆ ಇಲ್ಲ. ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ರೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಆಗುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಸಿಂಪಲಾಗಿ ಇಷ್ಟೇ. ನಮ್ಮಮ್ಮ ಹೀಗೇ ಒಗ್ಗರಣೆ ಕೊಡೋದು ಸಾಂಬಾರಿಗೆ, ಏನೂ ಹಾಕಲ್ಲ. ಒಂಚೂರು ಹಿಂಗೂ ಹಾಕ್ತಾರೆ, ನಾನು ಒಂಚೂರು ಹಿಂಗೂ ಹಾಕ್ತೀನಿ. ಅವರು ಸ್ವಲ್ಪ ಕಡಿಮೆನೇ, ಬಟ್ ಹಿಂಗೂ ಹಾಕಿದ್ರೆ ತುಂಬ ಒಳ್ಳೆಯದಂತ ನಾನು ತಿಳಿ ಸಾರಿಗೆ ಸಾಂಬಾರಿಗೆಲ್ಲನೂ ಹಿಂಗೂ ಹಾಕ್ತೀನಿ. ಒಗ್ಗರಣೆಗೆಲ್ಲನೂ ಚೆನ್ನಾಗಿರುತ್ತೆ, ಅದೂ ಫ್ಲೇವರ್ ಒಂಥರ ನೋಡಿ. ಈಗ ಒಗ್ಗರಣೆ ಕೊಟ್ಟಮೇಲೆ ಅದ್ರ ಮೇಲೆ ಪ್ಲೇಟ್ ಸ್ವಲ್ಪ ಮುಚ್ಚಿಟ್ರೆ ಫ್ಲೇವರ್, ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದೆಲ್ಲ ಫ್ಲೇವರು ಸಾಂಬಾರಿಗೆ ಹಿಡಿಯುತ್ತೆ. ಸೊ ಹಾಗಾಗಿ ಪ್ಲೇಟ್ ಮುಚ್ತಾರೆ ನೋಡಿ. ಸಾಂಬಾರಿಗಿಂತೂ ಅಂದರೆ ತಿಳಿ ಸಾರಿಗಿಂತೂ ತರಕಾರಿನೇ ಜಾಸ್ತಿ ಕಾಣುತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ. ನಾನು ನೋಡಿ ಸ್ವಲ್ಪ ಅನ್ನಕ್ಕೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ಆ ಸಾಂಬಾರು ಊಟ ಮಾಡಬೇಕಾದ್ರೆ ತರಕಾರಿ ಒಂದೊಂದು ತುತ್ತಿಗೂ ತರಕಾರಿನ ಕಿವುಚ್ಕೊಂಡು ತಿಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತಾ? ಹೇಗೆ ಅನ್ನಿಸ್ತಾ ಇದೆ? ಈ ಸಾಂಬಾರು ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.